ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇಂದಿನ ಈ ಸತ್ಸಂಗಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು 2025 ನವರಾತ್ರಿಯ ಸತ್ಸಂಗ ಮಾಲಿಕೆಯಲ್ಲಿ 5ನೇ ದಿನ. ಇವತ್ತು ನಾವು ಅಷ್ಟಲಕ್ಷ್ಮಿಯರಲ್ಲಿ ವಿಜಯಲಕ್ಷ್ಮಿ ಎಂಬ ರೂಪದ ಬಗ್ಗೆ ತಿಳ್ಕೊಳ್ಳೋರಿದ್ದೀವಿ. ಶ್ರೀ ಮಹಾಲಕ್ಷ್ಮೀ ದೇವಿಯೈ ನಮಃ. ನಿತ್ಯದಂತೆ ನಮಗೆ ಆಧಾರ ಎಲ್ಲಿಂದ ನಾವು ವಿಷಯವನ್ನು ತಗೊಳ್ತೀವಿ, ಅದು ಶ್ರೀಮತಿ ಪ್ರಭಾ ಸೇನೇಶ್ ಅವರು ಹೇಳಿರೋಂಥ ವಿಷಯ. ಈ ವಿಜಯಲಕ್ಷ್ಮಿ ದೇವಿಯ ಧ್ಯಾನ ಶ್ಲೋಕ ನಾವು ತಿಳ್ಕೊಳ್ಳೋಣ. ಈಗ ಈ ಧ್ಯಾನ ಶ್ಲೋಕವನ್ನ ಶ್ರೀನಿಧಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಸಿಂಹಾಸನ ಸಮಾಸೀನ ಸಿಂಧೂರ ಪರಿಮಂಡಿತ ವಿಜಯಾಧಿಪದಾ ಲಕ್ಷ್ಮೀ ವಿಜಯಂ ವಿತನೋತು ನಃ. ನಾವು ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ಹಾಗೆ ಈ ರೂಪದಲ್ಲಿ, ವಿಜಯಲಕ್ಷ್ಮಿ ರೂಪದಲ್ಲಿ ದೇವಿಯು ಒಂದು ಸಿಂಹಾಸನದ ಮೇಲೆ ಆಸೀನಳಾಗಿರುತ್ತಾಳೆ. ಮತ್ತೆ ಹಣೆಯಲ್ಲಿ ವೀರತಿಲಕವನ್ನ ಕೂಡ ಇಟ್ಕೊಂಡಿರ್ತಾಳೆ. ಅವಳ ಹಣೆಯ ಮೇಲಿರುವಂತಹ ವೀರತಿಲಕ ಅದು ವಿಜಯದ ಸಂಕೇತವಾಗಿದೆ. ನಾವು ಕೂಡ ಮಹಾಲಕ್ಷ್ಮಿ ದೇವಿಯನ್ನ ವಿಜಯಲಕ್ಷ್ಮಿ ಈ ರೂಪದಲ್ಲಿ ಆರಾಧಿಸಿದ್ರೆ ನಮಗೂ ಕೂಡ ಯಶಸ್ಸು ಅಂದರೆ ವಿಜಯ ಎಲ್ಲ ನಮ್ಮ ಪ್ರಯತ್ನಗಳಲ್ಲಿ, ನಮ್ಮೆಲ್ಲ ಕಾರ್ಯಗಳಲ್ಲಿ ನಮಗೆ ಸಿಗುತ್ತೆ. ನಾವು ಯಾವ ವಿಧದಲ್ಲಿ ಈ ವಿಜಯವನ್ನ ಪಡಿಬೇಕಾಗಿದೆ? ಬಾಹ್ಯ ಕಾರ್ಯಗಳಲ್ಲಿ ಪಡೆಯೋದು ಅದು ಒಂದು ಭಾಗ ಆಯಿತು. ಆದರೆ ನಿಜವಾದ ಅರ್ಥದಲ್ಲಿ ನಾವು ಯಾವ ವಿಜಯವನ್ನ ಪಡಿಬೇಕಾಗಿದೆ? ನಾವು ಪಡಿಬೇಕಾಗಿರೋದು ನಮ್ಮ ಇಂದ್ರಿಯಗಳ ಮೇಲೆ ನಾವು ವಿಜಯ ಪಡಿಬೇಕಾಗಿದೆ. ಅಲ್ಲಿ ಬಂದಂಗೆ ಎಲ್ಲೆಲ್ಲೋ ಹೋಗುತ್ತಲ್ಲ, ಅವ್ರನ್ನ ನಾವು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಅವುಗಳ ಮೇಲೆ ನಾವು ವಿಜಯ ಪಡಿಬೇಕಾಗಿದೆ. ನಮ್ಮಲ್ಲಿ ಸುಳ್ಳು ಹೇಳೋ ಒಂದು ಪ್ರವೃತ್ತಿ ಇರಬಹುದು, ಅದ್ರ ಮೇಲೆ ನಾವು ಜಯಿಸ್ಬೇಕಾಗಿದೆ. ಮತ್ತೆ ಇತರರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವ್ರನ್ನ ನಾವು ಗೆಲ್ಲಬೇಕಾಗಿದೆ. ಅಂದರೆ ಅವ್ರನ್ನೂ ಸತ್ವ ಧರ್ಮಕ್ಕೆ, ಧಾರ್ಮಿಕ ದಿಕ್ಕಿಗೆ ಕರ್ಕೊಂಡು ಬರಬೇಕು ಅಂದರೆ ಅವ್ರ ಮನಸ್ಸನ್ನ ಗೆಲ್ಲಕ್ಕಾಗಬೇಕಾಗಿದೆ. ಹೀಗೆ ಕಾಯ ವಾಚ ಮನಸ್ಸ ಬೇರೆ ಬೇರೆ ವಿಧದಲ್ಲಿ ನಾವು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಜಯಗಳನ್ನು ನಾವು ಗಳಿಸಬೇಕಾಗಿದೆ. ಇದು ವಿಜಯಲಕ್ಷ್ಮಿ ದೇವಿಯ ಆರಾಧನೆ ಮಾಡೋದ್ರಿಂದ ನಾವಿದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರೀಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ವಿಜಯಲಕ್ಷ್ಮಿ ದೇವಿಗೆ ಇರೋ ಹೆಸರು ಅಂದರೆ ಯಶಸ್ವಿನಿ. ಯಶಸ್ವಿನಿ ಬಗ್ಗೆ ಮತ್ತೆ ಭಗವಂತ ಮತ್ತೆ ಯಶಸ್ವಿನಿಗೆ ಏನು ಸಂಬಂಧ ಇದೆ ಅದನ್ನ ನಾವು ಕಥೆಯ ಮೂಲಕ ತಿಳ್ಕೊಳ್ಳೋಣ. ನಮ್ಗೆಲ್ರೂ ಗೊತ್ತಿರೋ ಹಾಗೆ ಮಹಾಭಾರತ ಯುದ್ಧ ನಡೀತು. ಅದರಲ್ಲಿ ಕೌರವರ ಪಾಂಡವರಲ್ಲಿ ಭಯಂಕರವಾದ ಯುದ್ಧ ನಡೀತು. ಕೊನೆಗೆ ಪಾಂಡವಿಗಳು ವಿಜಯಶಾಲಿಗಳಾದ್ರು. ಯುದ್ಧ ಮುಗಿದ ನಂತರ ಹೇಗಿದ್ರು ಮೊದಲಿಂದ ಪಾಂಡವರಲ್ಲಿ ಮತ್ತೆ ಕೃಷ್ಣನ ನಡುವೆ ಬಹಳ ಆತ್ಮೀಯವಾದ ಸಂಬಂಧ ಇತ್ತಲ್ಲ. ಎಲ್ಲರೂ ಒಂದ್ ದಿವಸ ಕೂತ್ಕೊಂಡು ಮಾತಾಡ್ತಿದ್ರು. ಕೃಷ್ಣ, ಸತ್ಯಭಾಮೆ, ದ್ರೌಪದಿ, ಅರ್ಜುನ ಎಲ್ಲರೂ ಕೂಡ. ಈಗ ಮಾತಾಡುವಾಗ ವಿಷಯ ಎಲ್ಲಿಗೆ ಬಂತು ಅಂದರೆ, ಈ ರೀತಿಯ ಯುದ್ಧದಲ್ಲಿ ನಾವು ವಿಜಯಶಾಲಿಗಳಾಗತ್ವಲ್ಲ ಪಾಂಡವರು, ಅದು ಪೂರ್ತಿ ಕ್ರೆಡಿಟ್ ಯಾರಿಗೆ ಹೋಗಬೇಕು, ಅದು ಯಾರಿಂದ ನಾವು ಗೆದ್ವಿ ಅನ್ನೋ ಒಂದು ವಿಷಯಕ್ಕೆ ಚರ್ಚೆಗೆ ಬಂತು. ಆವಾಗ ಎಲ್ಲರೂ ಒಂದು ಅಭಿಮತವನ್ನು ಏನೋ ವ್ಯಕ್ತಪಡಿಸಿದ್ರು ಅಂದರೆ, ಇದು ಕೃಷ್ಣನಿಂದಾನೇ ಆಯಿತು. ಅಂದರೆ ಎಲ್ಲರೂ ಅಂದರೆ ಅರ್ಜುನನ ಬಿಟ್ಟು. ಅರ್ಜುನನಿಗೆ ಅದನ್ನು ಕೇಳಿ ಕೃಷ್ಣನೇ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ಲು ಅನ್ನೋದನ್ನು ಕೇಳಿ ಅರ್ಜುನನಿಗೆ ಆಶ್ಚರ್ಯ ಆಯಿತು. ಅವನ ಮನಸ್ಸಲ್ಲಿ ಯಾವ ಥರ ವಿಚಾರ ಬರ್ತಿತ್ತು ಅಂದರೆ, ಇಷ್ಟು 18 ದಿನ ಕಾಲ ನಾನು ತಾನೇ ಯುದ್ಧ ಮಾಡಿದ್ದು, ಮತ್ತೆ ಅವನೇ ಹಾಗೆ ಎಲ್ಲ ಕ್ರೆಡಿಟ್ ಕೊಡ್ತಿದ್ದಾರಲ್ಲ, ಎಲ್ಲ ಅವನಿಂದ ಆಯಿತು ಅಂತಾರಲ್ಲ, ಅದು ಹೇಗೆ ಅಂತ. ಆವಾಗ ಎಲ್ಲರೂ ಅವನಿಗೆ ವಿವರಿಸಿ ಹೇಳಿದರು. ಅಂದರೆ ಇಲ್ಲಿ ಏನು ವಿಷಯ ಇದೆ ಅಂದರೆ, ಶ್ರೀಕೃಷ್ಣ ನಿಜವಾಗಿಯೂ ಯಾರು? ನಿಜವಾಗ್ಲಿಯೂ ನೋಡಿದ್ರೆ ಶ್ರೀಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣನೇ ಅಲ್ವಾ. ವೇದಗಳು ಕೂಡ ನಾರಾಯಣನನ್ನ ಯಶಸ್ಸನ್ನ ಪಡ್ಕೊಂಡಿರೋನು ಅಂತ ವಿವರಣೆ ಮಾಡ್ತಾರೆ. ಈ ಯಾವ ಯಶಸ್ಸನ್ನ ನಾರಾಯಣ ಪಡ್ಕೊಂಡಿರೋದು?
ಇಲ್ಲಿ ಬರೋದು ದೇವಿ ಯಶಸ್ವಿನಿ, ಅಂದರೆ ನಾರಾಯಣ ದೇವಿ ಯಶಸ್ವಿನಿಯನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಯಶಸ್ಸಿರುತ್ತಲ್ಲ, ಎಲ್ಲಿ ಯಶಸ್ವಿನಿ ಇರ್ತಾಳಲ್ಲ, ಅಲ್ಲಿ ಭಗವಂತ ಇರ್ತಾನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮಗೆಲ್ಲರೂ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಇದೇ ಅರ್ಥದ ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲ, ಎಲ್ರಿಗೂ ನಮಗೆ ಗೊತ್ತಿದೆ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ. ಅಂದರೆ ಇಲ್ಲಿ ಎಲ್ಲಿ ಯೋಗೇಶ್ವರ ಕೃಷ್ಣನಿದ್ದಾನೆ, ಎಲ್ಲಿ ಧನುರ್ಧರ ಪ್ರಾರ್ಥನಿದ್ದಾನೆ, ಅಲ್ಲಿ ಶ್ರೀಹಿ ವಿಜಯ ಎಕ್ಸೆಪ್ಷನಲ್ ಪವರ್ ಮತ್ತು ಅನ್ಫೇಲಿಂಗ್ ಜಸ್ಟಿಸ್, ಅಂದರೆ ಶ್ರೀಹಿ ವಿಜಯ ಭೂತಿ ಧ್ರುವ ಇದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಇಲ್ಲಿ ಏನರ್ಥ ಅಂದರೆ, ಇಲ್ಲಿ ವಿಜಯ ಅಂದರೆ ಇಲ್ಲಿ ಯಶಸ್ವಿನಿ ದೇವಿಗೆ ಸಂಬಂಧಪಟ್ಟಂತೆ ವಿಜಯ ಅನ್ನೋ ಶಬ್ದ ಇಲ್ಲಿ ಉಪಯೋಗಿಸಲಾಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು 5ನೆಯ ದಿನ, ನವರಾತ್ರಿಯ ದಿನ, ನಾವೆಲ್ಲರೂ ವಿಜಯಲಕ್ಷ್ಮಿ ಮಾತೆಗೆ ಕೃತಜ್ಞತೆನ ವ್ಯಕ್ತಪಡಿಸಿ ಅವಳನ್ನು ಧ್ಯಾನಿಸುತ್ತಾ ಅವಳಲ್ಲಿ ಪ್ರಾರ್ಥಿಸೋಣ. ನಾವೆಲ್ಲರೂ ನಮ್ಮ ಆಂತರಿಕ ಶತ್ರುಗಳು ಅಂದರೆ ಷಡ್ರಿಪುಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ತು ಮಾತ್ಸರ್ಯ, ಈ ಎಲ್ಲವುಗಳ ಮೇಲೆ ವಿಜಯ ಪಡೆಯುವಂತಹಾಗಲಿ ನಿನ್ನ ಕೃಪೆಯಾಗಿ ಇದರಿಂದ ಸಾಧ್ಯವಾಗಲಿ. ಹಾಗೆ ನಾವು ಏನು ಸಾಧನಾ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಲ್ಲ, ಆ ಸಾಧನೆ ಮಾರ್ಗದಲ್ಲಿ ಕೂಡ ಏನು ಅಡಚಣೆಗಳು ಬರಬಹುದು, ನಮ್ಮ ಮನಸ್ಸಲ್ಲಿ ಏನು ವಿಕಲ್ಪಗಳು ಬರಬಹುದು, ನಮ್ಮ ಮನಸ್ಸಿನ ಶಕ್ತಿ ಕ್ಷೀಣ ಆಗ್ಬಹುದು, ಅದು ಎಲ್ಲದರ ಮೇಲೆ ಕೂಡ ನಾವು ವಿಜಯ ಪಡೆದು ಭಗವಂತನ ಚರಣಗಳಿಗೆ ಆದಷ್ಟು ಬೇಗನೆ ಸೇರುವಂತೆ ಕೃಪೆ ಮಾಡುವಂತ ಕೂಡ ನಾವು ಅವಳಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಎಲ್ಲರಿಗೂ ಕೃತಜ್ಞತೆ, ಎಲ್ಲರಿಗೂ ನಮಸ್ಕಾರ.